Daddy's home. ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ವಿಡಿಯೋ ಒಂದು ಕಂಟೆಂಟ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಟಾಕ್ಸಿಕ್, ಎಸ್, ಎಲ್ಲೆಲ್ಲೂ ಟಾಕ್ಸಿಕ್ ಡೇ ಮಾತು. ಅಫ್ಕೋರ್ಸ್ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಸಿನಿಮಾ KGF ಚಾಪ್ಟರ್ 2 ನಂತರ ಬರೋಬ್ಬರಿ 4 ವರ್ಷಗಳ ನಂತರ ತೆರೆಗೆ ಬರ್ತಾ ಇರುವಂತಹ ಸಿನಿಮಾ. ಸಹಜವಾಗಿಯೇ ಈ ಸಿನಿಮಾ ಬಗ್ಗೆ ಬರೀ ಕನ್ನಡ ಸಿನಿಪ್ರೇಮಿಗಳಿಗೆ ಅಷ್ಟೇ ಅಲ್ಲ, ಇಡೀ ಭಾರತೀಯ ಸಿನಿಪ್ರೇಮಿಗಳು ಮತ್ತು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿರುವಂತಹ ಕನ್ನಡಿಗರಿರಬಹುದು ಅಥವಾ KGF ನೋಡಿ ಯಶ್ ಅವರಿಗೆ ಅಭಿಮಾನಿಗಳಾಗಿರುವಂತಹ ವೀಕ್ಷಕರಿರ್ಬೋದು, ಎಲ್ಲರೂ ಕೂಡ ಪ್ರೇಕ್ಷಕರು ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ಸಿನಿಮಾ ಇದೇ 2026 ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಸಿನಿಮಾ ತೆರೆಗೆ ಬರ್ತಾ ಇದೆ. ಸೊ ಇವತ್ತು ಯಶ್ ಹುಟ್ಟುಹಬ್ಬ. ಸೊ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಟೀಸರ್ ಕೂಡ ಬಂದಿದೆ. ಸೊ ಎಲ್ಲ ಅಭಿಮಾನಿಗಳ ಎಕ್ಸೈಟ್ಮೆಂಟ್ ಕೂಡ ಸಹಜವಾಗಿಯೇ ಜಾಸ್ತಿ ಇದೆ. ಸೊ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅನ್ನುವಂತಹ ಪಂಚ್ ಲೈನ್ನಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಕಳೆದ ಹಲವಾರು ದಿನಗಳಿಂದ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಮಹಿಳಾ ಮಣಿಗಳು ಅಂದರೆ ನಟಿಯರ ಪೋಸ್ಟರ್ಗಳು ಒಂದೊಂದಾಗಿ ಬರ್ತಾ ಇದೆ. ಕೈರಾ ಅಡ್ವಾನಿ ಪೋಸ್ಟರ್ ಬಂತು, ಅದಾದ ನಂತರ ನಯನತಾರಾ ಅವ್ರದ್ದು ಬಂತು, ಈಗ ರುಕ್ಮಿಣಿ ವಸಂತ ಅವ್ರದ್ದು ಬಂತು. ಹೀಗೆ ಸಿನಿಮಾದಲ್ಲಿ ನಟಿಸಿರುವಂತಹ ನಟಿಯರ ಪೋಸ್ಟರ್ಗಳನ್ನೇ ಬ್ಯಾಕ್ ಟು ಬ್ಯಾಕ್ ಬಿಡ್ತಾ ಇದ್ದಾರೆ. ಸೊ ಈಗ ಸಿನಿಮಾದ ಪೋಸ್ಟರ್ ಕೂಡ ಬಂದಿದೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ಜೊತೆಯಲ್ಲಿ CDP ಅಂದರೆ ಯಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು CDP ಕೂಡ ಬಂದಿದೆ. ಇಲ್ಲಿ ಈಗ ನಾನು ಮಾತಾಡಲಿಕ್ಕೆ ಹೊರಟಿರುವಂಥದ್ದು ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಬರುವಂತಹ ಸಂದರ್ಭದಲ್ಲಿ ಯಾವುದೇ ಸಿನಿಮಾ ಬರೋದಿಲ್ಲ ಅನ್ನುವಂತಹ ಒಂದು ನಿರೀಕ್ಷೆ ನಮ್ಮೆಲ್ರಿಗೂ ಇತ್ತು. ಅಂದರೆ ಫೇಸ್ ಆಫ್, ಮುಖಾಮುಖಿ, ಸ್ಟಾರ್ ವಾರ್ ಅನ್ನುವಂತಹ ಸಿಚುವೇಶನ್ ಬರೋದಿಲ್ಲ ಅನ್ನುವಂತಹ ರೀತಿಯಲ್ಲೇ ನಾವೆಲ್ಲರೂ ಕೂಡ ಅನ್ಕೊಳ್ತಾ ಇದ್ವಿ. ಎಲ್ಲೋ ಬಂದರೂ ಕೂಡ ಸೌತ್ ಸಿನಿಮಾಗಳು ಯಾವುದಾದ್ರೂ ಬರಬಹುದು, ರಾಮ್ ಚರಣ್ ಅವರ ಪೆದ್ದಿ ಸಿನಿಮಾ ಬರಬಹುದು ಆ ಟೈಮ್ಗೆ ಅನ್ನುವಂತಹ, ಅಂದರೆ ಸೇಮ್ ಡೇಟ್ಗೆ ಅನ್ನುವಂತಹ ಚರ್ಚೆ ಇತ್ತು. ಬೇರೆ 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 ಸಿನಿಮಾಗಳ ಬಗ್ಗೆ ಇತ್ತು. ಆದರೆ ಅದು ಯಾವುದೂ ಆಗಲಿಲ್ಲ. ಸೊ ಟಾಕ್ಸಿಕ್ ಒಂದೇ ಅಖಾಡಕ್ಕೆ ಬರುತ್ತೆ, ಬಾಕ್ಸ್ ಆಫೀಸ್ನಲ್ಲಿ ಧೂಳು ಎಬ್ಬಿಸುತ್ತೆ ಅನ್ನುವಂತಹ ಎಲ್ಲ ನಿರೀಕ್ಷೆಗಳಲ್ಲೂ ಕೂಡ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ, ಈಗಲೂ ಕೂಡ ಕಾಯ್ತಾ ಇದ್ವಿ. ಆದರೆ ಅಚಾನಕ್ಕಾಗಿ ಅನಿರೀಕ್ಷಿತ ಅನ್ನೋ ಹಾಗೆ ಒಂದು ದೊಡ್ಡ ಬಂಡೆ, ಒಂದು ಸುನಾಮಿಯಂತಹ ಎದುರಾಳಿಯ ದರ್ಶನ ಆಗ್ತಾ ಇದೆ. ಅಂದರೆ ಮಾರ್ಚ್ 19ನೇ ತಾರೀಕು. ಎಸ್, ಇದನ್ನು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಎಸ್, ಟಾಕ್ಸಿಕ್ ಬಹಳ ದೊಡ್ಡ ಪ್ರಾಜೆಕ್ಟು. ಯಾವುದೇ ಸಿನಿಮಾ ಅದರ ಮುಂದೆ ಬಂದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸುವಂತಹ ಶಕ್ತಿ ಆ ಸಿನಿಮಾ ಆಗಿದೆ. ಬಿಕಾಸ್ ಆ ಸಿನಿಮಾದ ಕ್ಯಾನ್ವಾಸೇ ಆಗಿದೆ. ಮತ್ತು ಯಶ್ ಅವರ ಸ್ಟಾರ್ಡಮ್, ಅವರು ಬೆಳೆದಿರುವಂತಹ ರೀತಿ, ಅವರಿಗಿರುವಂತಹ ಕ್ರೇಜು, ಅದೆಲ್ಲವನ್ನು ಕೂಡ ನೋಡಿದಾಗ. ಆದರೆ ಈಗ ಬಂದಿರುವಂತಹ ಸಿನಿಮಾವನ್ನು ನೋಡಿದಾಗ ಒಂದು ಕ್ಯಾಲ್ಕುಲೇಷನ್ ಅಂತೂ ಶುರುವಾಗಿದೆ. ಯಾವ ಸಿನಿಮಾ? ಎಸ್, ಧುರಂಧರ್ 2. ಧುರಂಧರ್ ಸಿನಿಮಾ 2025ರ ಅತಿ ದೊಡ್ಡ ಹಿಟ್ ಸಿನಿಮಾ. ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಒಂದು ದೊಡ್ಡ ಸಕ್ಸಸ್ಸನ್ನು ಕಂಡಿದೆ. ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಬಂದಾಗ ಇಷ್ಟು ಕಲೆಕ್ಷನ್ ಮಾಡುತ್ತೆ ಅಂತ ಮೊದಲೇ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಆದರೆ ರಣವೀರ್ ಸಿಂಗ್ ನಟನೆಯ ಆದಿತ್ಯ ದಾರ್ ನಿರ್ದೇಶನ ಮಾಡಿರುವಂತಹ ಧುರಂಧರ್ ಸಿನಿಮಾ ರಿಲೀಸ್ ಆಗುವಾಗ ಎಸ್, ಒಂದು ಹಂತಕ್ಕೆ ಈ ಸಿನಿಮಾವನ್ನು ಪ್ರೇಕ್ಷಕರು ನೋಡ್ತಾರೆ ಅನ್ನುವಂತಹ ನಿರೀಕ್ಷೆ ಇದ್ರೂ ಕೂಡ ಇಷ್ಟು ದೊಡ್ಡ ಯಶಸ್ಸನ್ನು ಈ ಸಿನಿಮಾ ಗಳಿಸುತ್ತೆ ಅಂತ ಬಹುಶಃ ಸಿನಿಮಾ ಟೀಮ್ಗೂ ಕೂಡ ಗೊತ್ತಿರಲಿಲ್ಲ. ಈ ವರ್ಷ ಅತಿ ಹೆಚ್ಚು ಗಳಿಕೆ ಮಾಡಿರುವಂತಹ ಸಿನಿಮಾ. ಅಷ್ಟೇ ಅಲ್ಲ, ಬಾಲಿವುಡ್ನಲ್ಲೇ ಅತಿ ಹೆಚ್ಚು ಗಳಿಕೆ ಮಾಡಿರುವಂತಹ ಸಿನಿಮಾ ಮತ್ತು ಭಾರತೀಯ ಚಿತ್ರರಂಗದಲ್ಲಿ ಕೇವಲ ಏಕೈಕ ಭಾಷೆಯಲ್ಲಿ ತೆರೆ ಕಂಡು ಅತಿ ಹೆಚ್ಚು ಗಳಿಕೆ ಮಾಡಿರುವಂತಹ ಸಿನಿಮಾ. ಈ ಎಲ್ಲ ದಾಖಲೆಗಳು ಧುರಂಧರ್ಗೆ ಸಿಕ್ಕಿದೆ, ಧುರಂಧರ್ ಮುಡಿಗೆ ಏರಿರ್ತಕ್ಕಂಥದ್ದು. ಎಸ್, ಈ ಸಿನಿಮಾ ಇಲ್ಲಿಯವರೆಗೂ ಜಾಗತಿಕವಾಗಿ ಅಂದರೆ ಗ್ಲೋಬಲಿ ಜಗತ್ತಿನಾದ್ಯಂತ 1200 ಕೋಟಿಗೂ ಅಧಿಕ ಗಳಿಕೆಯನ್ನು ಮಾಡಿದೆ. ಭಾರತದಾದ್ಯಂತ ಸುಮಾರು 850 ಕೋಟಿ ಗಳಿಕೆಯನ್ನು ಮಾಡಿದೆ. ಇಲ್ಲಿಯವರೆಗೂ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಬಂದಾಗ ಬೇರೆ 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 ಭಾಷೆಗಳಲ್ಲಿ ರಿಲೀಸ್ ಆಗಿ 1000 ಕೋಟಿ ಗಳಿಕೆಯನ್ನು ಮಾಡಿರುವಂತಹ ಸಿನಿಮಾಗಳೇ ಬಹುತೇಕ ಎಲ್ಲ. ಆದರೆ ಧುರಂಧರ್ ಸಿನಿಮಾ ಕೇವಲ ಹಿಂದಿ ಭಾಷೆಯಲ್ಲಿ ತೆರೆ ಕಂಡಿತ್ತು. ಒಂದೇ ಭಾಷೆಯಲ್ಲಿ 1200 ಕೋಟಿ ಗಳಿಕೆ ಮಾಡಿರುವಂತಹ ಸಿನಿಮಾ ರಿಲೀಸ್ ಆದಾಗ ಸಹಜವಾಗಿಯೇ ನಿರೀಕ್ಷೆ ಇತ್ತು. ಆದರೆ ಇಷ್ಟು ದೊಡ್ಡ ಯಶಸ್ಸನ್ನು ಗಳಿಸುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಸಿನಿಮಾ ತೆರೆ ಕಂಡಾಗ ನಾನು ಕೂಡ ಅಷ್ಟೇ ಕುತೂಹಲದಿಂದ ಈ ಸಿನಿಮಾನ ನೋಡಬೇಕು ಅಂತ ಕಾಯ್ತಾ ಇದ್ದೆ. ಅಂದರೆ ಒಂದು ನೈಜ ಕಥೆಯನ್ನು, ನೈಜ ಪಾತ್ರಗಳನ್ನು ಆಧರಿಸಿ ಅದಕ್ಕೆ ಒಂದು ಕಾಲ್ಪನಿಕ ಟಚ್ ಅನ್ನು ಕೊಟ್ಟು ಮಾಡಿರುವಂತಹ ಸಿನಿಮಾ. ಅಫ್ಕೋರ್ಸ್ ಇದು ನೈಜ ಕಥೆಯೇ,
ಸೊ ಅಂತಹ ಒಂದು ಕಥೆಯನ್ನು ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಮೊದಲ ವಾರದಿಂದ ಈಗ 4ನೇ ವಾರದವರೆಗೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಗಳಿಕೆಯನ್ನು ಕಾಣ್ತಾ ಇದೆ. ಅದು ಬಹಳ ಅಚ್ಚರಿದಾಯಕವಾದಂತಹ ಬೆಳವಣಿಗೆ. 4ನೇ ವಾರವೂ ಕೂಡ 150 ಕೋಟಿಗೂ ಅಧಿಕ ಗಳಿಕೆಯನ್ನ ಮಾಡುವ ಮೂಲಕ 5ನೇ ವಾರಕ್ಕೆ ಕಾಲಿಡ್ತಾ ಇದೆ. ಅಂದ್ರೆ ಇದರ ಪೊಟೆನ್ಷಿಯಲ್ ಎಷ್ಟಿದೆ. ಒಂದು ಟ್ರೈಲರ್ ಬಂದಾಗ ನನಗೆ ಅದನ್ನ ನೋಡಿದಾಗ ನನಗೆ ರಣವೀರ್ ಸಿಂಗ್ ಸಹಜವಾಗಿ ಇಷ್ಟ ಆಗ್ತಾರೆ, ಒಬ್ಬ ಒಳ್ಳೆಯ ಕಲಾವಿದ. ಆದ್ರೆ ಟ್ರೈಲರ್ ನೋಡಿದಾಗ ಅದರಲ್ಲಿ ಹಿಂಸಾತ್ಮಕ ದೃಶ್ಯಗಳನ್ನು ನೋಡಿ ಸಿನಿಮಾನ ಹೆಂಗಪ್ಪ ನೋಡೋದು ಅಂತ ಅನ್ಸಿತ್ತು. ಆದ್ರೆ ಸಿನಿಮಾ ನೋಡಿದ್ಮೇಲೆ ನಾನು ರಿವ್ಯೂ ಕೂಡ ಮಾಡಿದ್ದೆ. ಕೆಲವು ಒಂದು 3-4 ದೃಶ್ಯಗಳನ್ನು ಹೊರತುಪಡಿಸಿದ್ರೆ ಇಡೀ ಸಿನಿಮಾ ನಮ್ಮನ್ನ ಯಾವ ರೀತಿ ಕೂರ್ಸತ್ತೆ ಅಂತಂದ್ರೆ ಚೇರ್ ತುದಿಗೆ ತಂದು ಕೂರ್ಸತ್ತೆ. ಎಲ್ಲೂ ಹೀರೋಯಿಸಮ್ ಇಲ್ಲ, ಯಾವುದೇ ರೀತಿಯ ಆಕ್ಷನ್ನು, ಒಬ್ಬ ಹೀರೋ 10 ಜನಕ್ಕೆ ಹೊಡೆಯುವಂತಹ ಸನ್ನಿವೇಶಗಳಿಲ್ಲ, ಮಾಸ್ ಎಲಿಮೆಂಟ್ಸ್ಗಳಿಲ್ಲ. ಆದ್ರೆ ಒಂದು ಕತೆಗೆ ಏನು ಪ್ರಾಮುಖ್ಯತೆಯನ್ನು ಕೊಡಬೇಕು ಅದನ್ನು ಕೊಟ್ಟು ಆದಿತ್ಯ ದಾರಿ ಸಿನಿಮಾವನ್ನ ಮಾಡಿದ್ರು. ಎಲ್ಲ ಪಾತ್ರಗಳು ಕೂಡ ರಣವೀರ್ ಸಿಂಗ್ ಇರಬಹುದು, ಅಕ್ಷಯ್ ಖನ್ನಾ, ಸಂಜಯ್ ದತ್, ಹೀಗೆ ಅನೇಕ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರು ಈ ಸಿನಿಮಾದಲ್ಲಿ ಏನು ಮಾಡಿದ್ರು, ಎಲ್ಲರೂ ಕೂಡ ಆ ಪಾತ್ರವನ್ನ ನಿಭಾಯಿಸಿರುವಂತಹ ರೀತಿ, ಕಥೆಯ ಒಳಕ್ಕೆ ಬಂದಿರುವ ರೀತಿ, 3 ಗಂಟೆ 35 ನಿಮಿಷಗಳ ಸುದೀರ್ಘ ಅವಧಿಯ ಸಿನಿಮಾ ಇವತ್ತಿನ ಕಾಲಕ್ಕೆ ಇಷ್ಟು ದೊಡ್ಡ ಯಶಸ್ಸನ್ನು ಗಳಿಸಿದೆ ಅಂದ್ರೆ ಅದು ನಿಜಕ್ಕೂ ಅದ್ಭುತವಾದಂತಹ ಸಾಧನೆ. ಸೊ ಧುರಂಧರ್ ಸಿನಿಮಾ 2025ರಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿರುವಂತಹ ಸಿನಿಮಾ ಮತ್ತು ಬಾಲಿವುಡ್ನಲ್ಲೇ ಅತಿ ಹೆಚ್ಚು ಗಳಿಕೆ ಮಾಡಿರುವಂತಹ ಸಿನಿಮಾ ಮತ್ತು ಏಕೈಕ ಭಾಷೆಯಲ್ಲಿ ತೆರೆಕಂಡು ಅತಿ ಹೆಚ್ಚು ಗಳಿಕೆ ಮಾಡಿರುವಂತಹ ಭಾರತೀಯ ಸಿನಿಮಾ. ಯಾವುದೇ ಭಾಷೆಯ ಸಿನಿಮಾ ಒಂದೇ ಭಾಷೆಯಲ್ಲಿ ತೆರೆಕಂಡು ಇಷ್ಟೊಂದು ಗಳಿಕೆಯನ್ನ ಮಾಡಿಲ್ಲ. ಈಗ ಧುರಂಧರ್ 2 ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಆ ಸಿನಿಮಾ ಮಾರ್ಚ್ 19ನೇ ತಾರೀಕು ಬರ್ತಾ ಇದೆ. ಇದೊಂದು ಅನಿರೀಕ್ಷಿತವಾದಂತಹ ಮುಖಾಮುಖಿ, ಅನಿರೀಕ್ಷಿತವಾದಂತಹ ಕ್ಲಾಶ್. ಒಂದು ಕಡೆ ಬಾಲಿವುಡ್ನ ಧುರಂಧರ್ 2 ರಣವೀರ್ ಸಿಂಗ್, ಮತ್ತೊಂದು ಕಡೆ ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಭಾರತೀಯ ಚಿತ್ರರಂಗದ ರಾಕಿ ಭಾಯ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ. ಎರಡು ಸಿನಿಮಾಗಳು ಮುಖಾಮುಖಿ ಆಗ್ತಾ ಇದೆ. ಒಂದು ರೀತಿಯ ಮಾಸ್ ಫೇಸ್ ಆಫ್ ಅಂತ ಇದನ್ನು ಹೇಳ್ಬೋದು. ರಣವೀರ್ ಸಿಂಗ್ ವರ್ಸಸ್ ರಾಕಿಂಗ್ ಸ್ಟಾರ್ ಯಶ್ ಅನ್ನುವಂಥದ್ದು ಇದು ಬಹಳ ಅನಿರೀಕ್ಷಿತವಾದಂತಹ ಒಂದು ಮುಖಾಮುಖಿ. ಈ ಒಂದು ವಾರ್, ಸ್ಟಾರ್ ವಾರ್ ಅಂತ ಹೇಳಬೇಕು. ಬಹುಶಃ ಧುರಂಧರ್ ಸಿನಿಮಾ ಎಷ್ಟು ದೊಡ್ಡ ಸಕ್ಸಸ್ ಆಗದೆ ಹೋಗಿದ್ರೆ ಈ ಒಂದು ಮುಖಾಮುಖಿಗೆ ಅಷ್ಟು ಪ್ರಾಮುಖ್ಯತೆ ಸಿಗ್ತಾ ಇರಲಿಲ್ಲ. ಈಗ ಧುರಂಧರ್ 1 ಬಹಳ ದೊಡ್ಡ ಸಕ್ಸಸ್ ಆಗಿರೋದ್ರಿಂದ, ಧುರಂಧರ್ 2 ಅದೇ ದಿನ ಬರ್ತಾ ಇರೋದ್ರಿಂದ ಟಾಕ್ಸಿಕ್ಗೆ ಬಹಳ ದೊಡ್ಡ ಎದುರಾಳಿ ಅಂತ ನಾವು ಅನ್ಕೊಳ್ಬೇಕಾಗತ್ತೆ. ಧುರಂಧರ್ ಬಾಲಿವುಡ್ನಲ್ಲಿ ದೊಡ್ಡ ಸಕ್ಸಸ್ ಆಗಿರೋದ್ರಿಂದ ಸಹಜವಾಗಿಯೇ ನಾರ್ತ್ ಬೆಲ್ಟ್ನಲ್ಲಿ ಇದಕ್ಕೆ ಹೆಚ್ಚಿನ ಸ್ಕ್ರೀನ್ಗಳು ಕೂಡ ಸಿಗುತ್ತೆ. ಟಾಕ್ಸಿಕ್ಗೂ ಕೂಡ ಹೆಚ್ಚಿನ ಸ್ಕ್ರೀನ್ಗಳು ಸಿಗುತ್ತೆ. ಆದರೆ ಟಾಕ್ಸಿಕ್ ಒಂದೇ ಸಿನಿಮಾ ಬಂದಿದ್ರೆ ಸ್ಕ್ರೀನ್ಗಳ ಸಂಖ್ಯೆ, ಆ ಶೋಗಳ ಸಂಖ್ಯೆ ಹೆಚ್ಚಾಗ್ತಿತ್ತು. ಆದರೆ ಧುರಂಧರ್ 2 ಬರ್ತಾ ಇರೋದ್ರಿಂದ ಸಹಜವಾಗಿ ಸ್ವಲ್ಪ ಶೋಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡಿರುವಂತಹ ಸಿನಿಮಾ, ಒಬ್ಬ ಮಹಿಳೆ ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಅಂದ್ರೆ ಯಶ್ ಒಬ್ಬ ದೊಡ್ಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಇವತ್ತು ಗ್ಲೋಬಲ್ ಲೆವೆಲ್ಗೆ ಬೆಳೆಯುವಂತಹ ಸಂದರ್ಭದಲ್ಲಿ ತಮ್ಮ ಸಿನಿಮಾದಲ್ಲಿ ಒಬ್ಬ ಮಹಿಳೆಗೆ ನಿರ್ದೇಶನದ ಒಂದು ಚುಕ್ಕಾಣಿಯನ್ನ ನೀಡಿದ್ದಾರೆ. ಸೊ KVN ಪ್ರೊಡಕ್ಷನ್ ಜೊತೆ ಸೇರಿ ಮಾನ್ಸ್ಟರ್ ಮೈಂಡ್ಸ್ ಮೂಲಕ ಯಶ್ ಅವರು ಕೂಡ ಈ ಸಿನಿಮಾದಲ್ಲಿ ನಿರ್ಮಾಣದ ಪಾಲುದಾರಿಕೆಯನ್ನ ಹೊಂದಿದ್ದಾರೆ. ಹಾಗಾಗಿ ಈ ಸಿನಿಮಾ ಸಹಜವಾಗಿ ಬಹಳ ದೊಡ್ಡ ನಿರೀಕ್ಷೆಯನ್ನ ಹೊತ್ತು ಬರ್ತಾ ಇದೆ. ಈಗ ನಮ್ಗೆಲ್ಲರಿಗೂ ಇರುವಂತಹ ಒಂದು ಅಚ್ಚರಿ, ಕುತೂಹಲ ಎಲ್ಲವೂ ಅಂತ ಹೇಳಿದ್ರೆ ಧುರಂಧರ್ 2 ಮತ್ತು ಟಾಕ್ಸಿಕ್ ಮುಖಾಮುಖಿ ಹೇಗಿರುತ್ತೆ ಅನ್ನುವಂಥದ್ದು. ನಿಜವಾಗ್ಲೂ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಬಿರುಗಾಳಿ ಅಂತೂ ಹೇಳುತ್ತೆ. ಎಲ್ರಿಗೂ ಕೂಡ ಆ ಕುತೂಹಲ ಇದೆ. ಸೊ ಟಾಕ್ಸಿಕ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಆಲ್ರೆಡಿ ಪ್ರಮೋಷನ್ ಶುರುವಾಗಿದೆ. ಒಂದು ಟೀಸರ್ ಆಲ್ರೆಡಿ ಬರ್ಡೇಗೆ ಬಂದಿತ್ತು, ಕಳೆದ ವರ್ಷ ಬರ್ಡೇಗೆ. ಈ ವರ್ಷ ಬರ್ಡೇಗೂ ಕೂಡ ಒಂದು ಟೀಸರ್ ಬಂದಿದೆ. 2022ರಲ್ಲಿ KGF 2 ಮೂಲಕ ರಾಕಿ ಭಾಯ್ ಆಗಿ ಇಡೀ ಪ್ಯಾನ್ ಇಂಡಿಯಾ ಸದ್ದು ಮಾಡಿದಂತಹ ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಮೂಲಕ ಬರ್ತಾ ಇದ್ದಾರೆ. ಎದುರಾಳಿ, ಬಹಳ ದೊಡ್ಡ ಎದುರಾಳಿಯನ್ನ ಅವರು ಫೇಸ್ ಮಾಡಬೇಕಾಗಿದೆ. ಧುರಂಧರ್ 2 ತರದ ಸಿನಿಮಾ. ಧುರಂಧರ್ 2 ಭಾರತೀಯ ಸಿನಿ ಪ್ರೇಕ್ಷಕರು ಅತ್ಯಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದಂತಹ ಸಿನಿಮಾ. ಹೆಗಲ ಮೇಲೆ ಅಷ್ಟೇ ಅಲ್ಲ, ತಲೆಯ ಮೇಲೆ ಹೊತ್ತು ಮೆರೆಸಿದ್ರು ಈ ಸಿನಿಮಾವನ್ನ, ಧುರಂಧರ್ ಸಿನಿಮಾವನ್ನ. ಇದರಲ್ಲಿ ದೇಶಭಕ್ತಿಯ ಕತೆ ಇದೆ. ಹಾಗಾಗಿ ಸಹಜವಾಗಿಯೇ ಈ ಸಿನಿಮಾ ಪ್ರತಿಯೊಬ್ಬ ಭಾರತೀಯರು ಕೂಡ ಇಷ್ಟಪಟ್ಟು ನೋಡಿದ್ರು. ಟಾಕ್ಸಿಕ್ ಒಂದು ಮಾಸ್ ಎಲಿಮೆಂಟ್ ಇರುವಂತಹ ಸಿನಿಮಾ. ರಾಕಿಂಗ್ ಸ್ಟಾರ್ ಯಶ್ ಅವರ ಇಮೇಜು, ಕ್ರೇಜು ಎಲ್ಲವನ್ನು ನೋಡಿದಾಗ ಅದಕ್ಕೂ ದೊಡ್ಡ ಓಪನಿಂಗ್ ಸಿಗುತ್ತೆ. ಧುರಂಧರ್ 2ಗೂ ಕೂಡ ಅಷ್ಟೇ ದೊಡ್ಡ ಓಪನಿಂಗ್ ಖಂಡಿತವಾಗ್ಲೂ ಸಿಗುತ್ತೆ. ನೋ ಡೌಟ್, ಯಾವುದೇ ಡೌಟನ್ನು ನಾವು ಇಟ್ಕೊಳ್ಳೋದು ಬೇಡ. ಎರಡು ಸಿನಿಮಾಗಳ ಮುಖಾಮುಖಿ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಅತಿ ದೊಡ್ಡ ಸ್ಟಾರ್ ವಾರ್ ಆಗುತ್ತೆ, ಪ್ಯಾನ್ ಇಂಡಿಯಾ ಸ್ಟಾರ್ ವಾರ್ ಆಗುತ್ತೆ. ಸೊ ಧುರಂಧರ್ 1 ಅಷ್ಟು ದೊಡ್ಡ ಸಕ್ಸಸ್ ಆದರೂ ಕೂಡ ಅವರು ಬೇರೆ ಭಾಷೆಯಲ್ಲಿ ಡಬ್ ಮಾಡಿ ಸಿನಿಮಾವನ್ನು ರಿಲೀಸ್ ಮಾಡಿಲ್ಲ. ಸೊ ಧುರಂಧರ್ 2 ಕೂಡ
ಕೇವಲ ಒಂದೇ ಭಾಷೆಯಲ್ಲಿ ಬರುತ್ತಾ ಅಥವಾ ಬಹುಭಾಷೆಯಲ್ಲಿ ಬರುತ್ತಾ ಅದನ್ನು ಕಾದು ನೋಡಬೇಕಾಗತ್ತೆ. ಸೊ ಸಹಜವಾಗಿ ಟಾಕ್ಸಿಕ್ ಸಿನಿಮಾ ಈಗ ಆಲ್ರೆಡಿ ಪ್ಯಾನ್ ಇಂಡಿಯಾದಲ್ಲಿ ಬಹುಭಾಷೆಗಳಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಜೊತೆಗೆ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಹಾಲಿವುಡ್ ಪ್ರೇಕ್ಷಕರನ್ನ ಟಾರ್ಗೆಟ್ ಮಾಡಿ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಬಹಳ ದೊಡ್ಡ ಸ್ಟಾರ್ ವಾರ್. ನಾವೆಲ್ಲರೂ ಕೂಡ ಎಕ್ಸೈಟ್ಮೆಂಟ್ ಇಂದ ಕಾಯೋಣ. ಕನ್ನಡದ ಒಬ್ಬ ನಟ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾರೆ ಯಶ್. ಸೊ ಅವರಿಗೆ ಇಷ್ಟು ದೊಡ್ಡ ಎದುರಾಳಿ ಬಂದಾಗ ಹೇಗೆ ಫೇಸ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ. ಒಬ್ಬ ಒಂದು ದೊಡ್ಡ ಸಿನಿಮಾದ ಮುಂದೆ ಇಡೀ ದೇಶ, ಇಡೀ ಜಗತ್ತು ನೋಡುವಂತಹ ರೀತಿಯ ಸಿನಿಮಾದ ಮೂಲಕ ಅವರು ಬರ್ತಾ ಇದ್ದಾರೆ ಅಂದರೆ ಅವರ ಸಾಧನೆಯನ್ನು ಕೂಡ ನಾವು ಮೆಚ್ಚಬೇಕಾಗುತ್ತೆ. ಸೊ ದುರಂಧರ್ 2 ಮತ್ತು ಟಾಕ್ಸಿಕ್ ವಾರ್ಗಾಗಿ ನಾವೆಲ್ಲರೂ ಕೂಡ ಕಾಯೋಣ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಹೇಳೋಣ. ದುರಂಧರ್ 2 ಮೂಲಕ ಅತಿ ದೊಡ್ಡ ಯಶಸ್ಸನ್ನು ಕಂಡಿರುವಂತಹ ರಣವೀರ್ ಅವರಿಗೂ ಕೂಡ ಅಭಿನಂದನೆಯನ್ನ ಒಂದು ಶುಭಾಶಯವನ್ನ ಹೇಳ್ತಾ ನಾವು ಈ ಒಂದು ಫೇಸ್ ಆಫ್ಗೆ, ದೊಡ್ಡ ಸ್ಟಾರ್ ವಾರ್ಗೆ ವೇಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತ ಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ. ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.